ನಮಸ್ಕಾರ ಬಂಧುಗಳೇ. ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಹಳ್ಳಿ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ ಕಟ್ಟಡದಾನಿಗಳು ಕಾಪ್ರಾಡ್ ಇಂಡಸ್ಟ್ರೀಸ್ ಅಂತ ಹೇಳ್ಬಿಟ್ಟು ಅವರು ಚಂದ್ರಶೇಖರ್ ಸಾಹೇಬರು ಈ ಕಾಪ್ರಾಡ್ ಅಂತ ಫ್ಯಾಕ್ಟ್ರಿ ಏನಿದೆಯೋ ಆ ಫ್ಯಾಕ್ಟ್ರಿಗೆ MD ಸಾಹೇಬರು ಇವರೇ. ತಳದಿಂದ ಬಂದಿರೋದು ಸಾಹೇಬರವರೆಲ್ಲ. ಪಾಪ ತಳದಿಂದ ಬಂದು ಇವತ್ತು ನೂರಾರು ಜನ ಅವರಲ್ಲಿ ಕೆಲಸ ಮಾಡ್ತಾರೆ. ಎಲ್ಲರೂ ಕೂಡ ಚೆನ್ನಾಗಿ ಸ್ಪಂದಿಸ್ತಾರಂತೆ. ತುಂಬ ಜನ ಎಂಪ್ಲಾಯ್ಸ್ ಹೇಳ್ತಾರೆ, ಕೆಲಸಗಾರರು, ಇಲ್ಲ ಸಾಹೇಬರು ತುಂಬ ಒಳ್ಳೆಯವರು, ಚೆನ್ನಾಗಿ ಸ್ಪಂದಿಸ್ತಾರೆ, ನಮಗೆ ಭಾಳ ಒಳ್ಳೆಯವರು, ನಮ್ಗೆ ಅವರು ಫ್ಯಾಕ್ಟ್ರಿ ಮಾಡಿದ್ದು ನಮಗೆ ತುಂಬ ಅನುಕೂಲ ಆಯಿತು. ಇಲ್ಲಾಂದರೆ ನಾವೆಲ್ಲ ಬೇರೆ ಕಡೆ ಎಲ್ಲ ಏನಾಗ್ಬಿಡ್ತಿದ್ದೋ, ನಮಗೆ ಕೆಲಸ ಉದ್ಯೋಗ ಸಿಗದಲ್ಲೇ ಭಾಳ ಪಾಪರಾಗ್ಬಿಡ್ತಿದ್ವಿ. ಏನೋ ಒಂದು ಸಹಾಯ ಮಾಡಿದ್ದಾರೆ ಅಂತೇಳಿ ಅವ್ರನ್ನ ತುಂಬ ನೆನೆಸ್ಕೊಂತಾರೆ. ನನಗೆ ಗೊತ್ತಿರೋ ತುಂಬ ಎಂಪ್ಲಾಯ್ಸ್ ಇದ್ದಾರೆ ಅಲ್ಲಿ, ಭಾಳ ಎಂಪ್ಲಾಯ್ಸ್ ಇದ್ದಾರೆ. ಆ ಎಂಪ್ಲಾಯ್ಸೆಲ್ಲ ಕೂಡ ಸಾಹೇಬ್ರ ಬಗ್ಗೆ ಹೇಳ್ತಿರ್ತಾರೆ. ಪಾಪ ಇರಲಿ. ನಾನು ಚಂದ್ರಶೇಖರ್ ಸಾಹೇಬರಲ್ಲಿ ನನ್ನ ಕಳಕಳಿಯ ಪ್ರಾರ್ಥನೆಗಳು ಏನೆಂದರೆ, ನಮ್ಮ ತುಮಕೂರಿನಲ್ಲೂ ಕೂಡ ತುಂಬ ಶಾಲೆಗಳು ತೀರ ಕೆಳ ಹಂತದಲ್ಲಿದೆ. ಒಂದಿದ್ದರೆ ಒಂದಿಲ್ಲ. ಶಿಕ್ಷಣ ಇಲಾಖೆ ಬಿಡಿ, ಶಿಕ್ಷಣ ಇಲಾಖೆ ಏನಿಲ್ಲ, ಅವ್ರು ಕೊಟ್ಟಿದ್ರೆ ಮಾಡ್ತಾರೆ, ಕೊಡಲಿಲ್ಲ ಅಂದರೆ ಬೆಲ್ಲೊಡಿ ಸಂಬಳ ಅಷ್ಟೇ ಅವ್ರ ಕೆಲಸ, ಬೇರೆ ಏನೂ ಆ್ಯಕ್ಟಿವಿಟೀಸ್ ಇಲ್ಲ. ಹಂಗಾಗಿ ನೋಡಿ, ನಮ್ಮಂಥವರು ಈ ಥರ ಏನಾದ್ರು ತೋರಿಸಿ ಹೇಳಿ ಮಾಡ್ತಾಯಿದ್ರೆ ಯಾರಾದರೂ ದಾನಿಗಳು ಹೋಗಿ ಸಹಾಯ ಮಾಡ್ಬೋದು. ನಮ್ಮ ತುಮಕೂರಿನಲ್ಲಿ ಬಂದು ಸಾಹೇಬರು, ಚಂದ್ರಶೇಖರ್ ಸಾಹೇಬರು ಸಣ್ಣ ಪುಟ್ಟ ಸಹಾಯ ಮಾಡ್ತಾರೆ ಅಂತೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ನಮ್ಮ ಕಾಪ್ರಾಡ್ ದಾನಿಗಳು, ಈ ಒಂದು ಕಟ್ಟಡ ದಾನಿಗಳು ಏನಿದ್ದಾರೋ ಹಿರೇಹಳ್ಳಿ ಸ್ಕೂಲಿಗೆ, ಇವರಿಗೆ ಮೊನ್ನೆ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪದವಿಯನ್ನು ಘೋಷಣೆ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅವರಿಗೆ ಒಳ್ಳೆಯದಾಗಲಿ. ನಮ್ಮ ತುಮಕೂರು ಕರ್ನಾಟಕದ ಪರವಾಗಿ ನಾನು ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ, ಇನ್ನೂ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಶ್ರದ್ಧೆ ಕೊಡಲಿ. 100 ವರ್ಷ ದಾಟಿ ಅವರು ಇನ್ನೂ ಚೆನ್ನಾಗಿ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ. ದೇವರಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾಯಿದ್ದೀನಿ. ಬಂಧುಗಳೇ, ಈ ಯಾಕೆ ಇಷ್ಟೆಲ್ಲ ವಿಚಾರಗಳು ನಾವು ಹೇಳ್ತೀವಿ ಅಂತಂದರೆ, ಇವತ್ತು ದಾನ ಮಾಡೋರು ಕಮ್ಮಿ, ದಬ್ಬಾಳಿಕೆ ಮಾಡಿ ಜೀವನ ಮಾಡೋರು ಜಾಸ್ತಿ ಇದ್ದಾರೆ. ಪಾಪ ದಾನ ಮಾಡಿ ಏನೋ ಒಂದು ಹೋಗಲಿ ಬಿಟ್ಟು, ಸ್ಕೂಲು, ಶಾಲೆ, ಮತ್ತೊಂದು ಇನ್ನೊಂದು ಅಂಗನವಾಡಿ, ಹಾಸ್ಪಿಟಲ್ ಅಂತೇಳಿ ದಾನ ಮಾಡೋರು ತುಂಬ ಕಮ್ಮಿ. ದಬ್ಬಾಳಿಕೆ ಮಾಡೋರು ಬಹಳಷ್ಟು ಜನ ಇದ್ದಾರೆ. ಎಲೆಕ್ಷನ್ಗಳಲ್ಲಿ ಕೆಲವರು ಹೇಳ್ತಾರಲ್ಲ, ಅಯ್ಯೋ ಬಿಡಿ ಚಂದ್ರಣ್ಣ, ನೀವು ಮಾಡೋದೆಲ್ಲ ಏನು ಪ್ರಯೋಜನ ಆಗಲ್ಲ, ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡೋದು ಬಿಡ್ರಿ, ಯಾಕೆ ತಲೆ ಕೆಡಿಸ್ಕೊಂತೀರಾ, ನಾನು ಏನು ಬೇಕಾದ್ರೂ ಹಾಕ್ತೀನಿ, ದುಡ್ಡಿದೆ ಅಂತ ಹೇಳ್ತಾರೆ. ದುಡ್ಡೆಲ್ಲ ಬಂಧುಗಳೇ, ಮನುಷ್ಯನಿಗೆ ಮನುಷ್ಯತ್ವ ಮುಖ್ಯ. ಮನುಷ್ಯನಿಗೆ ಮನುಷ್ಯತ್ವ ಬಿಟ್ಟರೆ ಬೇರೆ ಏನು ಬರಲ್ಲ. ದುಡ್ಡು ಆಮೇಲೆ ಓಡಾಡಲಿಕ್ಕೆ, ಬರಲಿಕ್ಕೆ, ಹೋಗಲಿಕ್ಕೆ, ತಿಂಡಿ ಊಟ ಮಾಡಲಿಕ್ಕೆ, ಜೀವನ ಮಾಡಲಿಕ್ಕೆ ದುಡ್ಡು ಬೇಕಾಗುತ್ತೆ. ಪ್ರತಿಯೊಂದಕ್ಕೂ ದುಡ್ಡು ಬೇಕಾಗಲ್ಲ ಅಂತ ಅನಿಸುತ್ತೆ ನನಗೆ. ಆದ್ದರಿಂದ ಎಲ್ಲದನ್ನು ನಮ್ಮ ಒಂದು ಪ್ರವೃತ್ತಿಯನ್ನು ಚೆನ್ನಾಗಿ ಬೆಳೆಸ್ಕೊಂಡು ಹೋಗಬೇಕು. ನಮ್ದು ಏನಾಯ್ತು ಆ ಕೆಲಸದಲ್ಲಿ ನಾವು ಹೋಗೋಣ, ಏನಾಗಲ್ಲ. ದುಡ್ಡು ಇರಬೇಕು ಇಲ್ಲದೇ ಇರಬೇಕು ಅಂತ ಅನ್ನಲ್ಲ, ಕೂಲಿ ಮಾಡೋಣ ಬಿಡಿ, ಏನಾದ್ರು ಬೇರೆ ಥರದಲ್ಲಿ ಮಾಡಿ ಯಾಕೆ ಕೆಟ್ಟ ಹೆಸರು ಮಾಡ್ಕೋಬೇಕು ಅಂಥೇಳಿ ನಾನು ಎಲ್ರಿಗೂ ನನ್ನ ಒಂದು 2 ಮಾತಾಡ್ತಾ ಇದ್ದೀನಿ. ಈ ಕಟ್ಟಡ ದಾನಿಗಳು ಕಾಪ್ರಾಡ್ ಇಂಡಸ್ಟ್ರೀಸ್ ಸಾಹೇಬರು ಏನಿದ್ರು, ಚಂದ್ರಶೇಖರ್ ಸಾಹೇಬರಿಗೆ ಡಾಕ್ಟರೇಟ್ ಪದವಿ ಸಿಕ್ಕಿದೆ. ಭಗವಂತ ಒಳ್ಳೇದು ಮಾಡಲಿ. ನಮ್ಮ ಕಡೆಯಿಂದಲೂ ಕೂಡ ಅವರಿಗೆ ಧನ್ಯವಾದಗಳು ಹಾಗೂ ಶುಭಾಶಯಗಳು. ಚಂದ್ರಶೇಖರ್ ಸಾಹೇಬರು ಒಳ್ಳೆಯ ಹೆಸರಿದೆ ಅವರಿಗೆ. ನೋಡೋಕ್ಕೆ ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು ಅನ್ನಂಗೆ ಹೆಸರು ಮಾಡಿದ್ದಾರೆ. ಹೆಸರಿನಲ್ಲಿ 2 ಮಾತಿಲ್ಲ. ಇವತ್ತು ಒಂದು ನ್ಯಾಷನಲ್ ಪಾರ್ಟಿಯಲ್ಲಿ ಅವ್ರನ್ನ ಪ್ರೆಸಿಡೆಂಟ್ ಮಾಡಿದ್ದಾರೆ ಅಂದರೆ ಅಷ್ಟು ಸುಲಭ ಅಲ್ಲ. ಏನಾದ್ರು ಹೆಸರು ಮಾಡಿದ್ದಾರೆ. ಇವ್ರ ದಾನಗಳು ಮಸ್ತಿದೆ. ಈಗ ಡಾಕ್ಟರೇಟ್ ಪದವಿ ಸಿಗುತ್ತೆ ಅಂದರೆ ಅಷ್ಟು ಸುಲಭ ಅಲ್ಲ. ಯಾವುದೋ ಒಂದು ರೂಟಲ್ಲಿ ಕೊಡ್ತಾರೆ, ಹಾಗೆ ಹೀಗೆ ಅಂತೇನಿಲ್ಲ. ಇದರಲ್ಲಿ ಕೊಡೋ ಉದ್ದೇಶನೇ ಅವರ ಮಾಡೋ ಕಾರ್ಯಗಳಿಗೆ ಮಾತ್ರ, ಶ್ರಮಗಳಿಗೆ ಮಾತ್ರ ಎಲ್ಲ ಸರ್ಟಿಫಿಕೇಟ್ಗಳು ಸಿಗ್ತವೆ. ಆದ್ದರಿಂದ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಚಂದ್ರಶೇಖರ್ ಸಾಹೇಬರಿಗೆ. ನಮ್ಮ ತುಮಕೂರಿನಲ್ಲೂ ಕೂಡ ತುಂಬ ಶಾಲೆಗಳು ಹೀನ ಸ್ಥಿತಿಯಲ್ಲಿ ಇದ್ದಾವೆ. ಪಾಪ ಅವಕ್ಕೆ ಅಟ್ಲೀಸ್ಟ್ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡಿ ಸಾಹೇಬ್ರೆ. ನಾವೇನು ಅದು ಮಾಡಿ ಇದು ಮಾಡಿ ನಿಮ್ಮನ್ನೇನು ಬಲವಂತ ಮಾಡ್ತಾಯಿಲ್ಲ. ನಿಮ್ಮ ಕೈಲಾದಷ್ಟು ಹಳಿಲು ಸೇವೆ ಮಾಡಿ ಅಂತ ಹೇಳ್ಬಿಟ್ಟು ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಕರ್ನಾಟಕ ಜೈ ಭಾರತ.